ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನಾನು ನೋಡ್ರಿ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಕರಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಪೆಷಲ್ ಆದಂತಹ ಚಿಕನ್ ಕರಿ ನೋಡ್ರಿ ಹೇಗೆ ಬಂದಿದೆ ಅಂತೇಳಿ. ತುಂಬ ಕಲರ್ಫುಲ್ಲಾಗಿ ಬಂದಿದೆ, ಅಷ್ಟೇ ಖಾರವಾಗಿ ಟೇಸ್ಟಿಯಾಗಿ ಇರುವಂಥ ಚಿಕನ್ ರೆಸಿಪಿನ ನಾನು ನಿಮ್ಮ ಜೊತೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆವಾಗ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಡೈಲಿ ನಮ್ಮ ವಿಡಿಯೋಗಳನ್ನು ನೀವು ಈಸಿಯಾಗಿ ನೋಡ್ಬೋದು. ಹಾಗೆ ನೋಡ್ರಿ ಹೇಗೆ ಮಾಡೋದು ಅಂತ ಹೇಳಿ. ಇವತ್ತು ನಾನು ನಿಮ್ಮ ಜೊತೆ ಯಾವ ಚಿಕನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸೌಜಿ ಸ್ಟೈಲ್ನ ಚಿಕನ್ ಶೇರ್ವಾ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಅವರು ಮಾಡಿರೋ ಸ್ಟೈಲ್ನಲ್ಲಿ ಚಿಕನನ್ನು ಹೇಗೆ ಮಾಡೋದು, ಶೇರ್ವಾ ಇರುತ್ತಲ್ವ ಅದು ತುಂಬ ಖಾರವಾಗಿ ತುಂಬ ಟೇಸ್ಟಿಯಾಗಿ ಅದೇ ಮೆಥಡ್ನಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈಗ ಈ ಚಿಕನ್ ಶೇರ್ವಾ ಮಾಡೋದಕ್ಕೆ ಅಂದರೆ ಸೌಜಿ ಸ್ಟೈಲ್ನಲ್ಲಿ ಮಾಡೋದಕ್ಕೆ ನಾನು ಅರ್ಧ kg ಚಿಕನನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ಇದನ್ನು 2-3 ಸರ್ತಿ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡು ಬನ್ನಿ, ಹಸಿ ಸ್ಮೆಲ್ ಇರದೇ ಇರೋ ರೀತಿ ವಾಶ್ ಮಾಡಿಕೊಡ್ರಿ. ಈಗ ನೋಡಿರಿ ಇಲ್ಲಿ ಮಸಾಲೆ ಏನೇನು ಬಳಸಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಶಾಜೀರಾ, ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು, 1 ಇಂಚಷ್ಟು ಚಕ್ಕೆ, 1 ಲವಂಗ, 1 ಏಲಕ್ಕಿ, 4 ಲವಂಗ ಮತ್ತು ಜಾಪತ್ರೆ, ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಇಷ್ಟು ನಾನು ಬಳಸ್ತಾ ಇದ್ದೀನಿ ಮಸಾಲೆಗೆ. ಇದನ್ನು ಈಗ ಡ್ರೈ ರೋಸ್ಟ್ ಮಾಡ್ಕೊಂಬರಬೇಕು. ಇದೇ ಎಲ್ಲ ಮಸಾಲೆನ ಬಳಸ್ತಾರೆ ಅವರು ಕೂಡ. ಇದೇ ರೀತಿ ಮಾಡಿಕೊಂಡು ತಿಂದು ನೋಡ್ರಿ ಹೇಗೆ ಬಂತು ಅಂಥೇಳಿ ತಿಳಿಸಿ. ಫಸ್ಟ್ ನಾನಿಲ್ಲಿ ಎಲ್ಲ ಹೋಲ್ ಗರಂ ಮಸಾಲೆನ ನಾನು ಫ್ರೈ ಮಾಡ್ತಾಯಿದ್ದೀನಿ, ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಡಾಯಿನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಫ್ರೈ ಆದರೆ ಜಾಸ್ತಿ ಹೊತ್ತು ಫ್ರೈ ಆಗೋದಿಲ್ಲ ನೋಡಿರಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿರಿ. ಈಗ ಲಾಸ್ಟಲ್ಲಿ ನಾನು ಶಾಜೀರಾ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಅರ್ಧ kg ಚಿಕನ್ ಶೇರ್ವಾಗೆ ಎಷ್ಟು ಬೇಕೋ ಅಷ್ಟೇ ಮಸಾಲೆನೇ ಯೂಸ್ ಮಾಡಿದ್ದೀನಿ, ಜಾಸ್ತಿ ಹಾಕಿಲ್ಲ. ನೀವು ಏನಾದರೂ 1 kg ಅಥವಾ ಜಾಸ್ತಿ ಚಿಕನನ್ನು ಮಾಡೋರಿದ್ದರೆ ಇದನ್ನು ಮಸಾಲೆ ಸಾಮಾನು ಸಹಿತ ನೀವು ಜಾಸ್ತಿನ ಬಳಸಬೇಕು. ಈಗ ಇಲ್ಲಿ ಡ್ರೈ ರೋಸ್ಟ್ ಮಾಡಿ ಕೂಲ್ ಆಗೋಕ್ಕೆ ಬಿಡೋಣ. ಇಲ್ಲಿ ನೋಡಿರಿ ಮಸಾಲೆಗೆ ನಾನು 1 ಬಟ್ಲಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಅಂದರೆ ಜವಾರಿ ಕೊತ್ತಂಬರಿನ ನಾನು ಬಳಸ್ತಾ ಇದ್ದೀನಿ. ಜವಾರಿ ಕೊತ್ತಂಬರಿ ಬಳಸಿದರೆ ಚಿಕನ್ನು ತುಂಬ ಚೆನ್ನಾಗಿರುತ್ತೆ. ಈಗ ಮತ್ತು 1 ಗಡ್ಡೆ ಉಳ್ಳಾಗಡ್ಡಿ ಮತ್ತು 1-2 ಇಂಚಷ್ಟು ಹಸಿ ಶುಂಠಿ ಅಂದರೆ ಅಲ್ಲ ತೊಗೊಂಡಿದ್ದೀನಿ. ಇಷ್ಟು ನಾನು ತೊಗೊಂಡಿದ್ದೀನಿ ನೋಡಿರಿ ಮಸಾಲೆಗೆ. ಈಗ ನೀವು ಜಾಸ್ತಿ ಶೇರ್ವಾ ಬೇಕನ್ನೋರು ಇದನ್ನು ಜಾಸ್ತಿ ಯೂಸ್ ಮಾಡ್ಕೋಬೋದು, ಅಂದರೆ ಕೊಬ್ಬರಿನ ಜಾಸ್ತಿ ತೊಗೋಬೋದು. ಕೊತ್ತಂಬರಿ ಅದನ್ನೆಲ್ಲದನ್ನು, ಬೆಳ್ಳುಳ್ಳಿ, ಶುಂಠಿ ಎಲ್ಲದನ್ನು ಜಾಸ್ತಿ ನೀವು ಯೂಸ್ ಮಾಡಿರಿ. ಇಲ್ಲಿ ಹುರಿದಿರುವಂತಹ ಎಲ್ಲ ಮಸಾಲೆ ಮತ್ತು ಕೊಬ್ಬರಿ ಸಮೇತ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಹಸಿ ಕೊಬ್ಬರಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಶೇರ್ವಾ. ಈಗ ಇದಕ್ಕೆ ಹಸಿ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತೇನಿಲ್ಲ, ಸ್ವಲ್ಪ ತರಿತರಿಯಾಗಿರಬೇಕು. ಇದು ನೋಡಿ ಈ ಥರ ಇರಬೇಕು. ಇಷ್ಟು ಇದ್ದರೆ ಶೇರ್ವಾ ತುಂಬ ಚೆನ್ನಾಗಿ ಬರುತ್ತೆ ಅದೇ ಟೇಸ್ಟ್ನಲ್ಲಿ. ಈಗ ಇಲ್ಲಿ ಚಿಕನನ್ನು ಫ್ರೈ ಮಾಡೋದಕ್ಕೆ ನಾನು 1 ಉಳ್ಳಾಗಡ್ಡಿ, 4 ಹಸಿಮೆಣಸಿನ್ಕಾಯಿ ಮತ್ತು 2 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಗ್ರೈಂಡ್ ಮಾಡಬೇಕಾದ್ರೆ ಟೊಮ್ಯಾಟೊ ಹಾಕಿಲ್ಲ, ಹಾಗಾಗಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನು. ಒಗ್ಗರಣೆಗೆ ಅಷ್ಟೇ ಹಾಕಿ ಗ್ರೈಂಡ್ ಹಾಕಕ್ಕೆ ಹೋಗಬೇಡಿ. ಗ್ರೈಂಡ್ಗೆ ಕೊಬ್ಬರಿ ಮತ್ತು ಕೊತ್ತಂಬರಿ ಅದಷ್ಟೇ ಮಸಾಲಾನ ಹಾಕಿ ಈಗ ಉದ್ದಿಗೆ ಹೆಚ್ಚಿಕೋಬೇಕು ಉಳ್ಳಾಗಡ್ಡಿ ಈ ಥರ, ಅಂದರೆ ಟೇಸ್ಟ್ ಕೊಡುತ್ತೆ. ಈಗ ಬನ್ನಿ ಮಾಡೋಣ ಚಿಕನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಕಡಾಯಿನ ಬಿಸಿ ಮಾಡಿಕೊಳ್ರಿ. ಈಗ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಚೆನ್ನಾಗಿ ಎಣ್ಣೆ ಬಿಸಿ ಆದರೆ ಬೇಗ ನಾವು ಮಾಡ್ಕೋಬೋದು. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಹೆಚ್ಚಿ ತೊಗೊಂಡಂಥ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದು ಒಗ್ಗರಣೆಗಷ್ಟೇ ನಾನು ಹಾಕ್ತಾಯಿರೋದು, ಖಾರಕ್ಕೆಲ್ಲ ಹಾಕ್ತಾಯಿಲ್ಲ. ಈಗ ಉದ್ದಿಗೆ ಕಟ್ ಮಾಡಿ ತೊಗೊಂಡಂಥ ನೈಸಾಗಿ ಕಟ್ ಮಾಡಿದಂಥ ಉಳ್ಳಾಗಡ್ಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ನಾನಿಲ್ಲಿ 1 ಉಳ್ಳಾಗಡ್ಡಿನ ಬಳಸ್ತಾ ಇದ್ದೀನಿ. ಇದು ಕಲರ್ ಚೇಂಜ್ ಆಗಬೇಕು. 1 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿರಿ, ಆವಾಗ ಬೇಗ ಫ್ರೈ ಆಗುತ್ತೆ. ಅಂದರೆ ಅದು ಹಸಿಯಾಗಿದ್ದರೆ ಚೆನ್ನಾಗಿರಲ್ಲ ಉಳ್ಳಾಗಡ್ಡಿ, ಹಂಗಾಗಿ ನೀವು ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಆವಾಗ ಗ್ರೇವಿನೂ ತುಂಬ ಚೆನ್ನಾಗಿ ಬರುತ್ತೆ, ಚಿಕನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿರಿ. 1 ನಿಮಿಷ ಈಗ ಲೋ ಫ್ಲೇಮ್ ಇಟ್ಟು ನೋಡಿರಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಡ್ರಿ. ಈಗ ಫ್ರೈ ಆಗಿದೆ. ಇದಕ್ಕೆ ನಾನು ಕಟ್ ಮಾಡಿ ತೊಗೊಂಡಂಥ 2 ಟೊಮ್ಯಾಟೊನ ಹಾಕ್ತಾಯಿದ್ದೀನಿ.
ಟೊಮೆಟೊ ಕೂಡ ಅಷ್ಟೇ ನಾವು ಹೀಗೆ ಮೇಲೆಯಿಂದ ಹೆಚ್ಚು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ. ನಾವು ಗ್ರೈಂಡ್ ಮಾಡಿ ಹಾಕೋದಕ್ಕಿಂತ ಈ ಥರ ಕಟ್ ಮಾಡಿ ಹಾಕ್ರಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಈ ಟೊಮ್ಯಾಟೊ ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿರಿ. ಮತ್ತು ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡೋಣ. ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಈಗ ನೋಡಿರಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಸಹಿತ ಸರಿಯಾಗಿ ಮಿಕ್ಸ್ ಮಾಡಿರಿ. ಟೊಮ್ಯಾಟೊ ಇವಾಗಲೇ ಸಾಫ್ಟಾಗಿ ಬೇಯೋವರೆಗೂ ಬಿಟ್ಬಿಡಿ. ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು, ಮೆತ್ತಗಾಗಬೇಕು ಟೊಮ್ಯಾಟೊ. ಈಗ ನಾನು ಚಿಕನನ್ನು ಹಾಕ್ತಾಯಿದ್ದೀನಿ. ವಾಶ್ ಮಾಡಿ ತೊಗೊಂಬಂದಂಥ ಚಿಕನನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿರಿ. ಒಗ್ಗರಣೆಯಲ್ಲಿ ಚಿಕನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸರಿಯಾಗಿ ಮಿಕ್ಸ್ ಆದರೆ ಸರಿಯಾಗಿ ಫ್ರೈ ಆಗುತ್ತೆ ನೋಡಿರಿ. ಒಂದು 2 ನಿಮಿಷ ಹೀಗೇ ಚೆನ್ನಾಗಿ ಕೈ ಆಡಿಸ್ತಾ ಮಿಕ್ಸ್ ಮಾಡಿರಿ. ನೋಡಿ ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಟು ಬಿಟ್ಬಿಡಿ. ನೋಡಿರಿ ಈಗ ಚೆನ್ನಾಗಿದ್ದು ಫ್ರೈ ಆಗಿದೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕಿ ಮತ್ತೆ ಇದನ್ನು ಮಿಕ್ಸ್ ಮಾಡಿರಿ, ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾಕಂದರೆ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕಿದ್ದೀನಿ. ಚೆನ್ನಾಗಿ ಅದು ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಒಂದೇ ಹತ್ರ ಉಳ್ಕೊಂಡ್ಬಿಡುತ್ತೆ ಉಪ್ಪು. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋಣ. ಆವಾಗ ಚಿಕನ್ ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ. ನೋಡಿರಿ ಇಲ್ಲಿ ಒಂದು 5-10 ನಿಮಿಷ ಆದಮೇಲೆ ಚಿಕನ್ ಯಾವ ರೀತಿ ನೀರು ಬಿಟ್ಟಿದೆ, ಆಮೇಲೆ ಎಣ್ಣೆ ಕೂಡ ತುಂಬ ಮೇಲೆ ನೋಡಿ ತೇಲಿ ಬರ್ತಾಯಿದೆ ಅಂದರೆ ಚಿಕನ್ ಬೆಂದಿರುತ್ತೆ. ಅಂದರೆ ತುಂಬ ಸರಿಯಾಗಿ ಬೆಂದಿರೋದಿಲ್ಲ, ಸ್ವಲ್ಪ ಬೆಂದಿರುತ್ತೆ ಚಿಕನ್. ಬೆಂದು ಇಲ್ಲಿ ನೋಡಿರಿ ನೀರು ಬಿಟ್ಕೊಂಡಿದೆ. ಇದೇ ರೀತಿ ನಾವು ಚಿಕನನ್ನು ಬೇಯಿಸಿದರೆ ಟೇಸ್ಟು ಚೆನ್ನಾಗಿರುತ್ತೆ. ನಾವೇನು ಮಸಾಲೆಗಳನ್ನು ಹಾಕಿಲ್ಲ ಇವಾಗ, ಹಾಗೇ ಸ್ವಲ್ಪ ಅರಿಶಿನ ಪುಡಿ ಅಷ್ಟೇ ಒಗ್ಗರಣೆ ಹಾಕಿ ಬೇಯಿಸಿದ್ದೀವಿ. ಈಗ ಇದನ್ನು ಹೈ ಫ್ಲೇಮ್ ಇಟ್ಟು ಬೇಯಬೇಕಾದ್ರೇ ಇವಾಗ ನಾವು ಇದಕ್ಕೆ ಎಲ್ಲ ಮಸಾಲೆಗಳನ್ನು ಸೇರಿಸಿ ಮತ್ತೆ ಒಂದು ಸರಿ ಫ್ರೈ ಮಾಡೋಣ. ನೋಡಿರಿ ಇವಾಗ ನಾನು ಹಾಕ್ತಾಯಿದ್ದೀನಿ ಖಾರದ ಪುಡಿನ. ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡಿರಿ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇದು 2 ಸ್ಪೂನಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಖಾರ ಜಾಸ್ತಿ ಇರೋದಾದರೆ 1 ಸ್ಪೂನನ್ನು ಬಳಸಿ. ಇಲ್ಲಿ ಇದು ಖಾರ ಕಡಿಮೆ ಇದೆ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದು. ಹಾಗಾಗಿ ನಾನು ಇಲ್ಲಿ 2 ಸ್ಪೂನಷ್ಟು ಖಾರನ ಬಳಸ್ತೀನಿ. ಸೌಜಿ ಶೇರ್ವ ಅಂದರೆ ಸ್ವಲ್ಪ ಖಾರನೇ ಇರುತ್ತೆ. ಸಪ್ಪೆ ಆದರೂ ಕೂಡ ಚಿಕನ್ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಸ್ವಲ್ಪ ಖಾರನೇ ಇದ್ರೇ ಚೆನ್ನಾಗಿರುತ್ತೆ. ನೋಡಿರಿ ಈಗ ಖಾರ ಹಾಕಿಂದ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಕಲರು ಮೇನು ಖಾರ ಇದೆ ನೋಡಿರಿ, ಶೇರ್ವಾದ ಸ್ಪೆಷಲಾಗಿ ಅದರಲ್ಲಿ ಬರೋದು. ನೋಡಿರಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ತುಂಬ ಚೆನ್ನಾಗಿ ಅಷ್ಟೊಂದು ನೀರಿತ್ತು, ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನೀರು ಕಡಿಮೆ ಆಗುತ್ತೆ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಸರಿಯಾಗಿ ಇದನ್ನು ಫ್ರೈ ಮಾಡೋಣ. ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಫ್ರೈ ಮಾಡ್ತಾ ಹೋಗ್ರಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನಾನು 1 ಸ್ಪೂನಷ್ಟು ಕಾಟ್ವಾ ಚಿಕನ್ ಮಸಾಲಾನ ಬಳಸ್ತಾ ಇದ್ದೀನಿ. ನಿಮ್ಮ ಕಡೆ ಯಾವುದೇ ಚಿಕನ್ ಮಸಾಲೆ ಇದ್ದರೆ ಅದನ್ನು ಹಾಕ್ಬೋದು, ಅದು ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನಿಲ್ಲಿ ಕಾಟ್ವಾ ಚಿಕನ್ ಮಸಾಲಾನ ಬಳಸ್ತಾ ಇದ್ದೀನಿ. ನೋಡಿರಿ ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ ಅದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ ಮಸಾಲೆ ಹಾಕಿ. ನಾನಿಲ್ಲಿ ಹೋಲ್ ಗರಂ ಮಸಾಲಾನ ಫ್ರೈ ಮಾಡಿ ಹಾಕಿರೋದ್ರಿಂದ ಯಾವುದೇ ಜಾಸ್ತಿ ಮಸಾಲ ಹಾಕ್ತಾಯಿಲ್ಲ, ಅದೊಂದೇ ಚಿಕನ್ ಮಸಾಲಾನ ಅಷ್ಟೇ ಹಾಕ್ತಾಯಿದ್ದೀನಿ. ನೋಡಿರಿ ಈ ಥರ ಕಲರ್ ಬಂದ್ರೇ ಅದು ಸೌಜಿ ಸ್ಟೈಲ್ನಲ್ಲಿ ಮಾಡ್ದಂಗಿರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಟೇಸ್ಟಿಯಾಗಿದೆ. ನೋಡಿರಿ ನಿಮಗೆ ಫ್ರೈ ಬೇಕು ಅಂದರೆ ಇಷ್ಟೇ, ನೀವು ಸುಕ್ಕ ತಿನ್ಬೋದು. ಶೇರ್ವ ಬೇಕು ಅಂದರೆ ಇದಕ್ಕೆ ನಾವೀಗ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲಾನ ಆ್ಯಡ್ ಮಾಡೋಣ. ನೋಡಿರಿ ಈ ಥರ ಕಲರ್ ಬಂದ್ರೇ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈಗ ಚೆನ್ನಾಗಿ ಬೆಂದಿದೆ, ಸರಿಯಾಗಿ ಫ್ರೈ ಆಗಿದೆ. ಇದಕ್ಕೆ ನಾವೀಗ ಗ್ರೈಂಡ್ ಮಾಡಿರುವಂತಹ
ಮಸಾಲವನ್ನು ಹಾಕೋಣ. ಅಂದರೆ ಕೊಬ್ಬರಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ನಾವು ಫ್ರೈ ಮಾಡಿದಂಥ ಹೋಲ್ ಗರಂ ಮಸಾಲ ಎಲ್ಲದನ್ನು ನಾವು ಈಗ ಗ್ರೈಂಡ್ ಮಾಡ್ಕೊಂಡು ತೊಗೊಂಬಂದಿದ್ವಿ. ಅದನ್ನು ಹಾಕಿ ಈಗ ಹಸಿ ವಾಸನೆ ಹೋಗೋವರೆಗೂ ಆ ಮಸಾಲಾನ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ 1-2 ನಿಮಿಷ. ಕೊಬ್ಬರಿದೇನು ಹಸಿ ವಾಸನೆ ಇರುತ್ತೆ, ಹಸಿ ಸ್ಮೆಲ್ ಇರುತ್ತೆ, ಅದು ಹೋಗಬೇಕು. ಅಲ್ಲಿವರೆಗೂ ಮತ್ತೆ ಇದನ್ನು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಈ ಮಾಡೋ ಪ್ರೊಸೆಸ್ನಲ್ಲೇ ಚೆನ್ನಾಗಿ ಬರುತ್ತೆ ಶೇರ್ವಾ ನೋಡ್ರಿ. ಈಗ ಇದನ್ನು ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಟ್ಬಿಡ್ರಿ. ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಕೂಡ ಮೇಲೆ ತೇಲ್ ಬಂದಿದೆ ನೋಡ್ರಿ. ಅಂದರೆ ಚಿಕನ್ನು ಬೆಂದಿದೆ, ಆಮೇಲೆ ಶೇರ್ವಾ ಕೂಡ ನಾವು ಹಾಕಿರೋಂಥ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ಇದಕ್ಕೆ ನಮಗೆ ಎಷ್ಟು ಶೇರ್ವಾ ಬೇಕೋ, ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಕುದಿಬೇಕು. ಇದು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಚಿಕನ್ ಶೇರ್ವಾ ರೆಡಿ ಆಗುತ್ತೆ ನೋಡ್ರಿ. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ನೀರು ಜಾಸ್ತಿ ಹಾಕಬೇಕು, ತುಂಬ ತೆಳುವಾಗಿ ಮಾಡ್ಕೋಬೇಡ್ರಿ. ಸ್ವಲ್ಪ ಈ ಥರ ಇರಬೇಕು ನೋಡಿ. ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಡ್ರಿ. ಈಗ ಇದನ್ನು 5-10 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಬರೋಣ. ಒಂದು 10 ನಿಮಿಷ ಚೆನ್ನಾಗಿ ಬೆಂದರೆ ಗ್ರೇವಿಗೆ, ಆ ಶೇರ್ವಾಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ. ಅದು ಮಸಾಲೆದೆಲ್ಲ ಕುದ್ದುಬಿಟ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆವಾಗ ಚಿಕನ್ ರೆಡಿ ಆಗುತ್ತೆ ನೋಡ್ರಿ. 5-10 ನಿಮಿಷ ಬೆಂದಿಂದ ಚೆನ್ನಾಗಿ ಈ ಥರ ಮೇಲೆಲ್ಲ ನೋಡ್ರಿ ಕಲರ್ ಕೂಡ ಹಾಗೆ ಬಂದಿದೆ. ಮೇಲೆ ಈ ಥರ ಎಣ್ಣೆ ತೇಲ್ತಾ ಇರಬೇಕು, ಆವಾಗಲೇ ಶೇರ್ವಾ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಅಂತ ನೋಡ್ರಿ. ನಾವು ಹಾಕಿರುವಂಥ ಹೋಲ್ ಗರಂ ಮಸಾಲ ಗ್ರೈಂಡ್ ಮಾಡಿರುವಂಥ ಮಸಾಲ ತುಂಬ ಘಮ ಘಮ ಅಂತ ಸೂಪರಾಗಿ ಬಂದಿದೆ ನೋಡ್ರಿ. ನೀವೇನಾದರೂ ಸಾಜಿ ಸ್ಟೈಲಲ್ಲಿ ಚಿಕನ್ ಶೇರ್ವಾ ಮಾಡಬೇಕು ಅಂದಾಗ, ಚಿಕನ್ ಮಾಡಬೇಕು ಅಂದಾಗ ಈ ಥರ ಮಾಡ್ಕೊಂಡು ತಿಂದು ನೋಡ್ರಿ. ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆ ಆಗಿರ್ಬೋದು. ನಾವು ಸ್ಪೆಷಲ್ ಇದನ್ನು ಖಡಕ್ ರೊಟ್ಟಿ ಜೊತೆನೇ ತಿನ್ನೋದು ಜಾಸ್ತಿ. ಈಗ ಬೆಂದಿದ್ದೇನೆ ಇಲ್ಲ ಅಂತ ತೋರಿಸ್ತಾ ಇದ್ದೀನಿ ನಾನು. ಒಂದು ಪೀಸ್ ತೊಗೊಂಡು ನೋಡ್ರಿ. ನೀವು ಚಿಕನ್ನು ಬೆಂದಿದೆ ಇಲ್ಲ ಅಂತ ನೋಡಬೇಕಾದ್ರೆ ಚಿಕನ್ ಚೆಸ್ಟ್ ಪಾರ್ಟ್ ಪೀಸ್ ಏನಿರುತ್ತೆ ಅದನ್ನು ನೋಡಬೇಕು ನೋಡ್ರಿ. ತುಂಬ ಸಾಫ್ಟಾಗಿ ಬಂದಿದೆ, ಕರೆಕ್ಟಾಗಿ ಬಾಯ್ಲ್ ಆಗಿದೆ ಅಂತ ಅರ್ಥ. ನೀವೇನಾದರೂ ಎಲ್ಬೋ ಇರೋದು ಕಡೆ ಎಲ್ಲ ನೋಡಿಬಿಟ್ರೆ ಚೆನ್ನಾಗಿ ಸಾಫ್ಟಾಗಿ ಅದು ಬೆಂದಿರುತ್ತೆ. ಬಟ್ ಇದು ಚೆಸ್ಟ್ ಪಾರ್ಟ್ ನೋಡಿದಾಗ ಕರೆಕ್ಟಾಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಬೆಂದಿದೆ ಅಂತೇಳಿ. ಇಲ್ಲ, ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ಸೂಪರ್ ಟೇಸ್ಟಿಯಾದಂಥ ಸಾಜಿ ಸ್ಟೈಲ್ನ ಚಿಕನ್ ಶೇರ್ವಾ ಜೊತೆ ಚಪಾತಿ ಸರ್ವ್ ಮಾಡ್ತಾಯಿದ್ದೀನಿ. ನೀವು ರೊಟ್ಟಿ ಮುದ್ದೆ ಜೊತೆ, ರೈಸ್ ಜೊತೆ, ಯಾವ್ದ್ರ ಜೊತೆ ಆದರೂ ನೀವು ತಿನ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಹಾಗಾದರೆ ಇದೇ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಗೆ ಲೈಕ್ಸ್ ಮಾಡಿರಿ, ಆದಷ್ಟು ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ. ಹೇಗೆ ಬಂತು ಅಂತ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.